ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಸ್ನೇಹಿತರೆ. ಇಂದು ಈ ವಿಡಿಯೋದಲ್ಲಿ ಅಥವಾ ಈ ತರಗತಿಯಲ್ಲಿ ಏನು ತಿಳಿದುಕೊಳ್ಳೋಣಪ್ಪ ಅಂದ್ರೆ ಬೀದರ್ ಜಿಲ್ಲೆಯ, ಕರ್ನಾಟಕದ ಉತ್ತರದ ತುತ್ತೂರಿಯಾದಂಥ ಬೀದರ್ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದು ಭೌಗೋಳಿಕ ವ್ಯಾಪ್ತಿಯಲ್ಲಿ ಎಲ್ಲಿ ಕಂಡುಬರುತ್ತದೆ, ಅಲ್ಲಿರುವಂಥ ಐತಿಹಾಸಿಕ ಸ್ಥಳಗಳ್ಯಾವು, ಅಲ್ಲಿರುವಂಥ ಸಂಶೋಧನಾ ಕೇಂದ್ರಗಳು, ಪಾರ್ಕ್ಗಳಾಗಲಿ ಅಥವಾ ಐತಿಹಾಸಿಕ ಸ್ಥಳಗಳಾಗಲಿ ಯಾವುದೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಮುಖವಾಗಿರುತ್ತದಲ್ಲ, ಅದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮುಖ್ಯವಾಗಿ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯು ಭೌಗೋಳಿಕವಾಗಿ ಯಾವ ಸ್ಥಳದಲ್ಲಿ ಇದೆ ಅಂತ ನಾವು ನೋಡೋಣ. ನೋಡಿ, ಬೀದರ್ ಜಿಲ್ಲೆಯ ಪೂರ್ವಕ್ಕೆ ತೆಲಂಗಾಣ ಕಂಡುಬರುತ್ತದೆ. ಯಾವುದು? ತೆಲಂಗಾಣ ರಾಜ್ಯ ಕಂಡುಬರುತ್ತದೆ. ಬೀದರ್ ಜಿಲ್ಲೆಯ ಪಶ್ಚಿಮಕ್ಕೆ ಯಾವುದು ಕಂಡುಬರುತ್ತೆ? ಪಶ್ಚಿಮ ಮತ್ತು ಉತ್ತರಕ್ಕೆ ಮಹಾರಾಷ್ಟ್ರ ಒಂದು ರಾಜ್ಯವನ್ನು ಗಡಿ ಹಂಚಿಕೊಂಡಿದೆ. ಮಹಾರಾಷ್ಟ್ರದ ಒಂದು ರಾಜ್ಯದ ಜೊತೆ ಗಡಿಯನ್ನು ಹಂಚಿಕೊಂಡಿರುತ್ತದೆ. ಅದೇ ಬೀದರ್ ಜಿಲ್ಲೆಯ ದಕ್ಷಿಣಕ್ಕೆ ಕಲಬುರಗಿ ಜಿಲ್ಲೆಯ ಜೊತೆ ಒಂದು ಗಡಿಯನ್ನು ಹಂಚಿಕೊಂಡಿರುತ್ತದೆ ಸ್ನೇಹಿತರೆ. ಹಾಗಾಗಿ ಬೀದರ್ ಜಿಲ್ಲೆಯು 2 ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿರುವ ಒಂದು ರಾಜ್ಯ ಆಗಿರುತ್ತದೆ. ಮುಂದೆ ಹೋಗೋಣ. ಬೀದರ್ ಜಿಲ್ಲೆಯು ಒಂದು ಕರ್ನಾಟಕದ ಕಿರೀಟ ಅಂತ ಕರೀಬೋದು. ಏಕಪ್ಪ ಅಂದ್ರೆ ಬೀದರ್ ಜಿಲ್ಲೆ ಒಂದು ಕರ್ನಾಟಕದ ಉತ್ತರಕ್ಕಿರುವ ಒಂದು ಕೊನೆಯ ಜಿಲ್ಲೆ. ಅಂದರೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ್ ಅಥವಾ ಚಂಡಿಮುಖೇನ್ ಅನ್ನೋ ಒಂದು ಗ್ರಾಮದಲ್ಲ, ಅದು ಬೀದರ್ ಜಿಲ್ಲೆಯ, ಅದು ಕರ್ನಾಟಕದ ಒಂದು ತುದಿಯ ಒಂದು ಜಿಲ್ಲೆ ಆಗಿರುತ್ತದೆ. ಮುಂದೆ ಹೋಗೋಣ. ಬೀದರ್ ಜಿಲ್ಲೆಯನ್ನು ಅಧ್ಯಯನ ಮಾಡುವಾಗ ಬಿದಿರಿ ಕಲೆಯ ಬಗ್ಗೆ ಅಧ್ಯಯನ ಮಾಡುವುದು ಒಂದು ಪ್ರಮುಖವಾಗಿರುತ್ತದೆ. ಯಾಕಪ್ಪ ಅಂದ್ರೆ ಬಿದಿರಿ ಕಲೆಯ ಬಗ್ಗೆ ಆಲ್ರೆಡಿ ಹಲವಾರು ಎಕ್ಸಾಮ್ನಲ್ಲಿ ಕೇಳಿರ್ತಾನೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಬಿದಿರಿ ಕಲೆ ಅದಲ್ಲ, ಈ ಬಿದಿರಿ ಕಲೆಯ ಆರ್ಟನ್ನು 2011ರ ಒಂದು ಗಣರಾಜ್ಯೋತ್ಸವದಲ್ಲಿ ಬೀದರ್ನಲ್ಲಿ ನಮ್ಮ ಕರ್ನಾಟಕದಿಂದ ಟ್ಯಾಬ್ಲೋ ಪ್ರತಿ ಜಿಲ್ಲೆ ಒಂದು ರಾಜ್ಯದಿಂದ ಟ್ಯಾಬ್ಲೋ ಆಗಿ ಒಂದು ಡೆಲ್ಲಿ ಕಳಿಸ್ತಾರಲ್ಲ, ಆ 2011ರ ವರ್ಷದಲ್ಲಿ ಬೀದರ್ ಜಿಲ್ಲೆಯ ಬಿದಿರಿ ಕಲೆಯನ್ನು ಕರ್ನಾಟಕದಿಂದ ಒಂದು ಪ್ರದರ್ಶನ ಮಾಡಿರುತ್ತದೆ ಸ್ನೇಹಿತರೆ. ಹಾಗಾದರೆ ಬಿದಿರಿ ಕಲೆ ಅಂದರೇನು, ಅಥವಾ ಬಿದಿರಿ ಕಲೆಯು ಇದು ಯಾವರ ಆಡಳಿತದ ಅವಧಿಯಲ್ಲಿ ಬಂತು ಮತ್ತು ಬಿದಿರಿ ಕಲೆಯ ವಿಶೇಷತೆಗಳೇನು ತಿಳಿದುಕೊಳ್ತಾ ಹೋಗೋಣ. ಬಿದಿರಿ ಕಲೆ ಏನಾಗಿರುತ್ತಪ್ಪ ಅಂದರೆ ಇದು ಒಂದು ಹೂ ಕುಂಡಗಳನ್ನು ರೆಡಿ ಮಾಡುವುದಾಗಲಿ ಅಥವಾ ಇವು ಸ್ಟ್ಯಾಚ್ಯುಗಳನ್ನು ರೆಡಿ ಮಾಡುವುದಾಗಲಿ ಒಂದು ಬಿದಿರಿ ಕಲೆಯ ಒಂದು ಪ್ರಮುಖ ವಿಶೇಷತೆ ಆಗಿರುತ್ತದೆ. ಇದು ಮುಖ್ಯವಾಗಿ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ, ಇವು ಬಿದಿರಿ ಕಲೆಯ ಇಮೇಜ್ ಆಗಿರುತ್ತವೆ ಮತ್ತು ಇಲ್ಲಿ ಇದು ಬಿದಿರಿ ಕಲೆಯ ಇಮೇಜ್ ಆಗಿರುತ್ತವೆ. ಬಿದಿರಿ ಕಲೆ ಯಾವ ರೀತಿ ಇದೆ ಅಂತ ಸ್ವಲ್ಪ ನೋಡೋಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ. ಬಿದಿರಿ ಕಲೆ ಎಂದರೆ ಇದೊಂದು ಮಿಶ್ರ ಲೋಹ ಕಲೆಯಾಗಿದೆ. ಏನು ಇಲ್ಲಿದೆ ನೋಡಿ, ಮಿಶ್ರ ಲೋಹ ಕಲೆ. ತಾಮ್ರ ಮತ್ತು ಸತುವಿನಿಂದ ಒಂದು ಮಿಶ್ರ ಲೋಹ, ತಾಮ್ರ ಮತ್ತು ಸತುವನ್ನು ಸೇರಿಸಿ ಮಾಡುವಂಥ ಒಂದು ಮಿಶ್ರ ಲೋಹದ ಒಂದು ಕಲೆಯಾಗಿದೆ. ಇದು ಪ್ರಮುಖವಾಗಿ ಬಹುಮನಿ ಸುಲ್ತಾನರ ಕಾಲದಲ್ಲಿ ಅದು ಏನಪ್ಪ ಅಂದ್ರೆ ಬಿದಿರಿ ಕಲೆ ಪ್ರಾರಂಭವಾಗಿರುತ್ತದೆ. ಅಂದರೆ ಮುಖ್ಯವಾಗಿ ಈ ಬಿದಿರಿ ಕಲೆ ಪರ್ಷಿಯಾದಿಂದ ಬಂದ ಒಂದು ಮಿಶ್ರ ಲೋಹ ಕಲೆ. ಪರ್ಷಿಯಾ ಅಂದರೆ ಪರ್ಷಿಯಾದ ಪ್ರಸ್ತುತ ಹೆಸರು ಇರಾನ್ ದೇಶ. ಅಂದರೆ ಇರಾನ್ ದೇಶದಿಂದ ಬಂದಂಥ ಒಂದು ಮಿಶ್ರ ಲೋಹ ಕಲೆಯಾಗಿದೆ. ಅಂದರೆ ಇರಾನ್ ದೇಶದಿಂದ ಬಂದಂಥ ಪರಿಣಿತರಿಂದ ಆರಂಭವಾದ ಒಂದು ಕಲೆ ಅಂತ ನಾವು ಹೇಳ್ಬೋದು. ಮುಂದೆ ಹೋಗೋಣ. ಎನ್ಕ್ಲೇವ್ ಮುಖೇಡ್ ನೋಡಿ, ಎನ್ಕ್ಲೇವ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಮುಖೇಡ್ ಅನ್ನೋದು ಉತ್ತರದ ಒಂದು ತುದಿಗಿರುವಂಥ ಒಂದು ಕರ್ನಾಟಕದ ಗ್ರಾಮ ಅಂತ ಹೇಳ್ಬೋದು. ಅಂದರೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮುಖೇಡ್ ಅಥವಾ ಚಂಡಿಮುಖೇನ್ ಅನ್ನೋ ಒಂದು ಗ್ರಾಮ ಇದೆಯಲ್ಲ, ಅದು ಏನಪ್ಪ ಅಂದ್ರೆ ಕರ್ನಾಟಕದ ಉತ್ತರದ ಒಂದು ತುದಿಯ ಒಂದು ಗ್ರಾಮ ಅಥವಾ ಸ್ಥಳ ಆಗಿರುತ್ತದೆ. ಹಾಗಾಗಿ ಇದು ಎನ್ಕ್ಲೇವ್ ಅಂದರೆ ಏನು ಸ್ನೇಹಿತರೆ? ಎನ್ಕ್ಲೇವ್ ಅಂದರೆ ಏನು? ಎನ್ಕ್ಲೇವ್ ಮುಖೇಡ್ ಅಂತ ಕೊಟ್ಟಿದ್ದಾರಲ್ಲ, ಎನ್ಕ್ಲೇವ್ ಅಂದರೆ ಏನು ತಿಳ್ಕೊಳ್ಳೋಣ. ನೋಡಿ, ಇದು ಕರ್ನಾಟಕ ಅಂತ ತಿಳ್ಕೊಳ್ಳಿ. ಕರ್ನಾಟಕದ ಮೇಲೆ ಇಲ್ಲಿ ಬರೋದು ಮುಖೇಡ್. ಅಂದರೆ ಕರ್ನಾಟಕದ ಸ್ಥಳ ಇದ್ರೂ ತನ್ನ ಗಡಿ ಪೂರ ಸುತ್ತುವರೆದಿದ್ದು ಮಹಾರಾಷ್ಟ್ರದಿಂದ.
ಹಾಗಾಗಿ ಅದಕ್ಕೆ ಎನ್ಕ್ಲೇವ್ ಅಂತ ಕರೀತಾರೆ. ಅಂದರೆ ಯಾವುದೇ ಒಂದು ರಾಜ್ಯದ ಪ್ರದೇಶವು ತನ್ನ ಪ್ರದೇಶದ ಗಡಿ ಒಳಗೆ ಹೊರತುಪಡಿಸಿ ಬೇರೆ ಕಡೆ ಇರ್ತಾವಲ್ಲ, ಈಗ ನೋಡಿ ಮುಕ್ಕೇಡ್ ಅನ್ನೋದು ಮಾರ್ಕ್ ಮಾಡ್ತಾ ಹೋಗ್ತೀನಿ, ಒಂದು ಸೆಕೆಂಡ್. ಇದು ಕರ್ನಾಟಕ ಅಂದ್ರೆ ಮುಕ್ಕೇಡ್ ಸಂಪೂರ್ಣವಾಗಿ ಇದು ಏನಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದು ಸುತ್ತ ಅದಲ್ಲ, ಇದು ಮಹಾರಾಷ್ಟ್ರದಲ್ಲಿ ಸುತ್ತ ತನ್ನ ಗಡಿ ಪ್ರದೇಶ ಅದಲ್ಲ. ಇದು ಮುಕ್ಕೇಡ್ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ತನ್ನ ಸುತ್ತದ ಪ್ರದೇಶನು ಮಹಾರಾಷ್ಟ್ರದ ಗಡಿಯನ್ನು ಹೊಂದ್ಯದ. ಆದರೆ ಅದು ಇರುವುದು ಕರ್ನಾಟಕದ ಆಡಳಿತದಲ್ಲಿ. ಅದಕ್ಕಾಗಿ ಎನ್ಕ್ಲೇವ್ ಅಂತ ಕರಿತೀವಿ. ಎನ್ಕ್ಲೇವ್ ಅಂದರೆ ತನ್ನ ಗಡಿ ವ್ಯಾಪ್ತಿ ಸಂಪೂರ್ಣವಾಗಿ ಬೇರೆ ರಾಜ್ಯ ಜೊತೆ ಹಂಚಿಕೊಂಡಿದೆ, ಆದರೆ ಅದರ ಅಧಿಕಾರದಲ್ಲಿ ಅದರ ಸಂಪೂರ್ಣ ವ್ಯಾಪ್ತಿ ಇರುವುದು ಅಥವಾ ಅದರ ಅಧಿಕಾರ ಇರುವುದು ಅದು ಯಾರ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಒಂದು ಹಿಡಿತದಲ್ಲಿ ಇದೆ ಸ್ನೇಹಿತರೆ. ಮುಂದೆ ಹೋಗೋಣ. ಬೀದರ್ ಜಿಲ್ಲೆಯು ಏನಪ್ಪ ಅಂದ್ರೆ ಬಹುಮನಿ ಸಾಮ್ರಾಜ್ಯದ ಒಂದು ಎರಡನೇ ರಾಜಧಾನಿ ಆಗಿರುತ್ತದೆ ಸ್ನೇಹಿತರೆ. 1425 ಮತ್ತು 26 ಸಮಯದಲ್ಲಿ, ಅಂದರೆ ಸರ್ಕಾರಿ ಪುಸ್ತಕಗಳಲ್ಲಿ 1426 ಕೊಟ್ಟಿದ್ದಾನೆ. ಅದೇ ಒಂದು ಗೂಗಲಲ್ಲಿ ಆಗಲಿ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ 1425 ಅಂತ ಬರುತ್ತದೆ. ಅಂದರೆ ಸರ್ವೇ ಸಾಮಾನ್ಯವಾಗಿ 1425-26 ಸಮಯದಲ್ಲಿ 1ನೇ ಮೊಹಮ್ಮದ್ ಶಾ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಎರಡನೇ ರಾಜಧಾನಿಯಾಗಿ, ಬಹುಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿಯಾಗಿ ಬೀದರನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಅಂದರೆ 1ನೇ ರಾಜಧಾನಿ ಕಲಬುರಗಿ ಆಗಿರುತ್ತದೆ, 2ನೇ ರಾಜಧಾನಿ ಬೀದರ್ ಆಗಿರುತ್ತದೆ. ಆ ಸಮಯದಲ್ಲಿ ಇಲ್ಲಿದೆ ನೋಡಿ ಇಮೇಜು, ಇದು ಅದಲ್ಲ, ಇದು ಬೀದರ್ ಜಿಲ್ಲೆಯ ಕೋಟೆಯ ಎಂಟ್ರೆನ್ಸ್ ಚಿತ್ರ ಆಗಿರುತ್ತದೆ. ಅಂದರೆ ಬೀದರ್ ಜಿಲ್ಲೆಯ ಈ ಕೋಟೆ ಅದಲ್ಲ, ಬೀದರ್ ಜಿಲ್ಲೆ ಕಿಲಾ ಎಂದೇ ಪ್ರಸಿದ್ಧಿಯಾಗಿರುತ್ತದೆ. ಕಿಲಾ ಅಂತೆ ಕರಿತಾ ಹೋಗ್ತಾರೆ. ಕಿಲಾ ಅಂದರೆ ಕೋಟೆ ಅಂತ ಅರ್ಥ ಕೊಡ್ತದೆ. ಹಾಗಾಗಿ ಬೀದರ್ ಜಿಲ್ಲೆಯು ಬಹುಮನಿ ಸಾಮ್ರಾಜ್ಯದ ಒಂದು ಎರಡನೇ ರಾಜಧಾನಿ ಆಗಿದೆ ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಇಲ್ಲಿ ಕೊಟ್ಟಿದ್ದ ನೋಡಿ, ಒಂದನೇ ಮೊಹಮ್ಮದ್ ಶಾ ಅವರು ಏನು ಮಾಡ್ತಾರಂದ್ರೆ ತಮ್ಮ ಬಹುಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿಯಾಗಿ ಮಾಡಿರ್ತಾರೆ. ಇದು ಒಂದು ಕೋಟೆಯ ಇಮೇಜ್ ಆಗಿರುತ್ತದೆ ನೋಡಿ, ಇದು ಒಂದು ಕೋಟೆಯ ಇಮೇಜು ನೋಡಿ. ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಮದರಸದ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ. ಮದರಸ ಇದು ಏನಾಗಿರುತ್ತದೆ ಅಂದರೆ ಒಂದು ಮುಸ್ಲಿಮರ ವಿದ್ಯಾ ಕೇಂದ್ರ ಆಗಿರುತ್ತದೆ ಸ್ನೇಹಿತರೆ. ಒಂದು ಮುಸ್ಲಿಮರ ಒಂದು ವಿದ್ಯಾ ಕೇಂದ್ರವಾಗಿರುತ್ತದೆ ಮದರಸ. ಇದು ಯಾರು ಸ್ಥಾಪನೆ ಮಾಡಿದಾರಪ್ಪ ಅಂದ್ರೆ 1472 15ನೇ ಶತಮಾನದಲ್ಲಿ ಮೊಹಮ್ಮದ್ ಗವಾನರು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಮೊಹಮ್ಮದ್ ಗವಾನರು ಯಾರು ಅಂತ ತಿಳ್ಕೊಳ್ಳೋಣ. ಮೊಹಮ್ಮದ್ ಗವಾನರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಷ್ಯಾದ ಪ್ರಸ್ತುತ ಹೆಸರು ಏನಪ್ಪ ಅಂದ್ರೆ ಇರಾನ್ ಆಗಿರುತ್ತದೆ. ಅಲ್ಲಿದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಪ್ರಮುಖ ಸೂಫಿ ಸಂತರಾದ ಇಲ್ಲಿದೆ ನೋಡಿ, ಮುಜ್ಬಲ್ ಕಿರ್ಮಾನಿಯವರನ್ನು ಭೇಟಿಯಾಗಲು ಏನು ಮಾಡ್ತಾರಪ್ಪ ಅಂದ್ರೆ ಮೊಹಮ್ಮದ್ ಅಂತ ಇರ್ತದೆ ಅವ್ರ ಊರು ಗವಾನು. ಮೊಹಮ್ಮದ್ ಗವಾನವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪರ್ಷಿಯಾದಿಂದ ಬೀದರ್ ಜಿಲ್ಲೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ಸಮಯದಲ್ಲಿ ಆಳ್ವಿಕೆ ಮಾಡ್ತಾ ಇರೋರು 3ನೇ ಮೊಹಮ್ಮದ್ ಶಾ, ಬಹುಮನಿ ಸಾಮ್ರಾಜ್ಯದ ಚಕ್ರವರ್ತಿಯಾದ 3ನೇ ಮೊಹಮ್ಮದ್ ಶಾ ಏನು ಮಾಡ್ತಾರೆ ಅಂದ್ರೆ ಬೀದರ್ ಜಿಲ್ಲೆಯನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆಳ್ವಿಕೆ ಮಾಡುವ ಸಮಯದಲ್ಲಿ ಈ ಮೊಹಮ್ಮದ್ ಗವಾನನ ಬುದ್ಧಿವಂತಿಕೆ ಚಾತುರ್ಯತೆಯನ್ನು ಮೆಚ್ಚಿ ಈ ಮೊಹಮ್ಮದ್ ಗವಾನವರಿಗೆ ತಮ್ಮ ಸಾಮ್ರಾಜ್ಯದಲ್ಲಿ ಮಂತ್ರಿಯ ಹುದ್ದೆಯನ್ನು ಕೊಡ್ತಾರೆ. ಆ ಕೊಟ್ಟ ಸಮಯದಲ್ಲಿ 1472 ಸಮಯದಲ್ಲಿ ಒಂದು ಮೊಹಮ್ಮದ್ ಗವಾನ್ ಅಥವಾ ಒಂದು ಮದರಸವನ್ನು ನಿರ್ಮಾಣ ಮಾಡ್ತಾರೆ. ಅದು ಬೀದರ್ ಜಿಲ್ಲೆಯ ನಗರದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಸ್ಥಳ ಆಗಿರುತ್ತದೆ ಸ್ನೇಹಿತರೆ. ಮುಂದೆ ಹೋಗೋಣ. ಕರ್ನಾಟಕದ ಅಮೃತ್ಸರ ಇದು ಏನಪ್ಪ ಅಂದ್ರೆ ಗುರು ನಾನಕ್ ಜರ ಆಗಿರುತ್ತದೆ. ಕರ್ನಾಟಕದ ಅಮೃತ್ಸರ ಯಾವುದಪ್ಪ ಅಂದ್ರೆ ಗುರು ನಾನಕ್ ಜರ. ಬೀದರಲ್ಲಿ ಕಂಡುಬರುವಂಥ ಪ್ರಮುಖ ಐತಿಹಾಸಿಕ ಕೇಂದ್ರಗಳಲ್ಲಿ ಇದು ಒಂದು ಸಹ. ಗುರು ನಾನಕರು ತಮ್ಮ ಪ್ರಯಾಣದ ಅವಧಿಯಲ್ಲಿ ಬೀದರ್ನಲ್ಲಿ ತಂಗಿದರು ಎಂಬ ಒಂದು ಐತಿಹಾಸಿಕ ಒಂದು ಇದು ಇದೆ ಸ್ನೇಹಿತರೆ. ಹಾಗಾಗಿ ಸಿಖ್ಖರಿಗೆ ಪಂಜಾಬಿನ ಅಮೃತ್ಸರ ಎಷ್ಟು ಮುಖ್ಯವೋ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಗುರು ನಾನಕ್ ಜರ ಅನ್ನೋದು ಅಷ್ಟೇ ಮುಖ್ಯವಾಗಿ ತಮ್ಮ ಆಧ್ಯಾತ್ಮಿಕ ಸ್ಥಳವಾಗಿ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಂದರೆ ಸಿಖ್ಖರ
ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಯಿತು. ಕರ್ನಾಟಕದ ಅಮೃತ್ಸರ ಅಂದು ಯಾವುದಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಗುರುನಾನಕ್ ಜರ ಆಗಿರುತ್ತದೆ. ಮುಂದೆ ಹೋಗೋಣ. ಇದು ಚಿತ್ರದಲ್ಲಿ ಇವರು ಗುರುನಾನಕರಾಗಿರುತ್ತಾರೆ. ಇದು ಚಿತ್ರದಲ್ಲಿ ಗುರುನಾನಕ್ ಜರ ನೋಡಲು ನೀವು ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ. ಬೀದರ್ ಜಿಲ್ಲೆಯ ಒಂದು ಪ್ರಮುಖ ಬೀದರ್ ನಗರವನ್ನು ಬಿಟ್ಟು ಹೊರಗಡೆ ಹೋದಾಗ ಒಂದು ಬಸವ ಕಲ್ಯಾಣ ತಾಲೂಕು ಬರುತ್ತದೆ ಸ್ನೇಹಿತರೆ. ಬಸವ ಕಲ್ಯಾಣ ತಾಲೂಕದಲ್ಲಿ ಏನು ಕಂಡು ಬರುತ್ತದೆ ಅಂದರೆ ಬಸವಣ್ಣನವರು ನಿರ್ಮಿಸಿದಂಥ ಒಂದು ಅನುಭವ ಮಂಟಪ ಕಂಡು ಬರುತ್ತದೆ ಸ್ನೇಹಿತರೆ. ಬಸವಣ್ಣನವರು ಸುಮಾರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸಿ ಅದಕ್ಕೆ ಅಧ್ಯಕ್ಷರಾಗಿ ಯಾರಿಗೆ ನೇಮಕ ಮಾಡ್ತಾರಪ್ಪ ಅಂದ್ರೆ, ಅಥವಾ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರಂದ್ರೆ ಅಲ್ಲಮ ಪ್ರಭುಗಳು ಈ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಇದು ಬಸವ ಕಲ್ಯಾಣವು ಪ್ರಮುಖ 2 ಮನೆತನದ ರಾಜಧಾನಿ ಆಗಿತ್ತು. ಯಾವುದಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರು ಮತ್ತು ಕಲಚೂರಿಗಳ ಒಂದು ಪ್ರಮುಖ ರಾಜಧಾನಿ ಬಸವ ಕಲ್ಯಾಣ ಆಗಿರುತ್ತದೆ. ಮುಂದೆ ನೋಡೋಣ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ನದಿ ವ್ಯವಸ್ಥೆ. ಇಲ್ಲಿ ಪ್ರಮುಖವಾಗಿ ಕಂಡುಬರುವ ನದಿ ಮಾಂಜಿರಾ ಮತ್ತು ಅದರ ಉಪನದಿಯಾದಂಥ ಒಂದು ಕಾರಂಜ ನದಿ ಕಂಡುಬರುವುದು ಬೀದರ್ ಜಿಲ್ಲೆಯಲ್ಲಿ ಪ್ರಮುಖವಾಗಿರುತ್ತದೆ. ಈ ಮಾಂಜಿರಾ ನದಿ ಇದು ಕರ್ನಾಟಕದ ಉತ್ತರಕ್ಕಿರುವ ಕೊನೆಯ ನದಿಯಾಗಿರುತ್ತದೆ. ಇದು ಮುಖ್ಯವಾಗಿ ಮಹಾರಾಷ್ಟ್ರ ಜಿಲ್ಲೆಯ ಒಂದು ಬಾಲಾಘಾಟದಲ್ಲಿ ಉಗಮವಾಗಿ ಪೂರ್ವ ದಿಕ್ಕಿಗೆ ಹರಿದು ತೆಲಂಗಾಣದಲ್ಲಿ ಹೋಗಿ ತೆಲಂಗಾಣದ ಒಂದು ನಿಜಾಮಾಬಾದದಲ್ಲಿ ಹೋಗಿ ಗೋದಾವರಿ ನದಿಗೆ ಸಂಗಮವಾಗ್ತದೆ ಸ್ನೇಹಿತರೆ. ಆದರೆ ಇದಕ್ಕೆ ಅಬ್ಸ್ಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ಇದರ ಉಪನದಿಯಾದ ಕಾರಂಜ ನದಿ ಅದಲ್ಲ, ಆ ನದಿ ಯಾವುದೇ ಒಂದು ನದಿಗಳಿರ್ತಾವಲ್ಲ, ಆ ನದಿ ಹರಿಯುವ ದಿಕ್ಕಿಗೆ ಹೋಗಿ ಸೇರಿದ್ರೆ ಅದಕ್ಕೆ ಏನಂತಾರೆ, ಸಾಮಾನ್ಯ ನದಿಗಳು ಸಾಮಾನ್ಯವಾಗಿ ನದಿ ಯಾವುದೇ ಒಂದು ನದಿ ಫ್ಲೋಯಿಂಗ್ ಪೂರ್ವಕ್ಕೆ ಹರಿತಿತ್ತಂದ ಆ ಪೂರ್ವಕ್ಕೆ ಹರಿಯುವ ನದಿಯೇ ಬಂದು ಅದಕ್ಕೆ ಉಪನದಿಯಾಗಿ ಸೇರ್ಪಡೆ ಆಗ್ತದೆ. ಆದರೆ ಇದರ ಮುಖ್ಯ ವಿಶೇಷತೆ ಏನಪ್ಪ ಅಂದ್ರೆ ಇದು ಪೂರ್ವಕ್ಕೆ ಹರಿಯುವ ನದಿಯಾಗಿರುತ್ತದೆ. ಯಾವುದು? ಮಾಂಜಿರಾ ನದಿ. ಆದರೆ ಮಾಂಜಿರಾ ನದಿಯ ಉಪನದಿ ಅದಲ್ಲ, ಅದು ಕಾರಂಜ ನದಿ ಪಶ್ಚಿಮಕ್ಕೆ ಹರಿಯುವ ನದಿ, ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಸೇರ್ಪಡೆ ಆಗ್ತದಲ್ಲ, ಅದಕ್ಕೆ ಅಬ್ಸ್ಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇದು ಒಂದು ಪ್ರಮುಖ ವಿಶೇಷತೆ ಆಗಿರುತ್ತದೆ. ಈ ಕಾರಂಜ ಇದೆಯಲ್ಲ, ಆ ಕಾರಂಜ ನದಿಗೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಬ್ಯಾಲಹಳ್ಳಿ ಗ್ರಾಮದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಕಾರಂಜ ಎಂಬ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಹೋಗಿರುತ್ತಾರೆ. ಇದು ಹಲವಾರು ಪರೀಕ್ಷೆಗಳಿಗೆ ಕಾರಂಜ ಡ್ಯಾಮು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ, ಅಥವಾ ಕಾರಂಜ ನದಿ ಯಾವ ನದಿಯ ಉಪನದಿ ಆಗಿರುತ್ತದೆ, ಅಥವಾ ಈ ಕಾರಂಜ ಮತ್ತು ಗೋದಾವರಿ ಮಾಂಜಿರಾ ನದಿ ಅಲ್ಲ, ಇವು ಪ್ರಮುಖ ಒಂದು ಕಾರಂಜ ನದಿ ಮಾಂಜಿರಾ ನದಿ ಉಪನದಿ, ಮಾಂಜಿರಾ ನದಿ ಅದಲ್ಲ ಗೋದಾವರಿ ನದಿಯ ಒಂದು ಪ್ರಮುಖ ಉಪನದಿ ಆಗಿರುತ್ತದೆ. ಹಾಗಾಗಿ ಗೋದಾವರಿ ನದಿ ವ್ಯವಸ್ಥೆ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಡಿಕೊಂಡಿದೆ ಅಂತ ಆಯಿತು, ತಿಳ್ಕೊಳ್ಬೇಕು. ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿದಿದೆ ಏನು ಅಂತ ಕೇಳೋ ಸಂಭವ ಇರುತ್ತೆ. ಆದರೆ ನಾವು ಗೋದಾವರಿಯ ಪ್ರಮುಖ ನದಿ ಕರ್ನಾಟಕದಲ್ಲಿ ಹರಿಯೋದಿಲ್ಲ. ಬಟ್ ಗೋದಾವರಿ ನದಿಯ ಉಪನದಿ ಅದಲ್ಲ ಮಾಂಜಿರಾ ನದಿ ಕರ್ನಾಟಕದ ಬೀದರ್ ಜಿಲ್ಲೆಯ ಮೂಲಕ ಹರಿಯುತ್ತದೆ ಅಂತ ತಿಳ್ಕೊತಾ ಹೋಗ್ಬೇಕು ಸ್ನೇಹಿತರೆ. ಮುಂದೆ ನೋಡೋಣ. ಇಲ್ಲಿ ಹಾಕಿದೆ ನೋಡಿ, 1 ಸೆಕೆಂಡ್ ಇದು ಸ್ವಲ್ಪ ನೀವು ನೋಡ್ಕೊತ ನೋಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೋಡಿ, ಬೀದರ್ ಜಿಲ್ಲೆ ಮಹಾರಾಷ್ಟ್ರದ ಬಾಲಾಘಟ್ಟದಲ್ಲಿ ಉಗಮವಾಗ್ತದ ಯಾವ ನದಿ? ಮಾಂಜಿರಾ ನದಿ. ಇದು ಪೂರ್ವಾಭಿಮುಖವಾಗಿ ಹರಿಯುವಂಥ ಒಂದು ನದಿ ಆಗಿರುತ್ತದೆ. ಇದರ ಸಂಗಮ ತೆಲಂಗಾಣದ ನಿಜಾಮಾಬಾದ್ ಬಳಿ ಏನು ಮಾಡ್ತದೆ, ಗೋದಾವರಿ ನದಿಗೆ ಸೇರ್ಪಡೆ ಆಗ್ತದೆ. ಇದರ ಮುಖ್ಯ ವಿಶೇಷ ಅಂದರೆ ಅತಿ ಉತ್ತರದ ಭಾಗದಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿ ಆಗಿರುತ್ತದೆ. ಮುಂದೆ ಹೋಗೋಣ. ಈಗ ನೋಡಿ, ಒಂದು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ. ಯಾವುದೇ ಒಂದು ನದಿ ಇದು ನದಿಯ ಹರಿವು ಈ ಥರ ಇತ್ತಂದ ಅದರ ಉಪನದಿಗಳು ಸರ್ವೇ ಸಾಮಾನ್ಯವಾಗಿ ಈ ದಿಕ್ಕಿನಿಂದ ಅದೇ ದಿಕ್ಕಿಗೆ ಬಂದು ಸೇರ್ಪಡೆ ಆಗ್ತಿರ್ತವೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ನದಿ ವ್ಯವಸ್ಥೆಯೇ ಬೇರೆ.
ಅಬ್ಸ್ಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ನದಿ ಯಾವ ರೀತಿ ಸೇರ್ತದಪ್ಪ ಅಂದ್ರೆ, ಇದು ನದಿ ಹರಿವು ಹಿಂಗಿದೆಯಲ್ಲ, ಇದರ ಅಪೋಸಿಟ್ ಬಂದು ಈ ಥರ ಬಂದು ಸೇರ್ಪಡೆ ಆಗ್ತದೆ ಸ್ನೇಹಿತರೆ. ಇದು ಸ್ವಲ್ಪ ನೆನಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಅಬ್ಸ್ಕ್ವೆಂಟ್ ನದಿ ವ್ಯವಸ್ಥೆ ಅಂದ್ರೆ ಏನು, ಎನ್ಕ್ಲೇವ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ನೆನಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಇದು ಕಾರಂಜ ಡ್ಯಾಮ್ ಆಗಿರುತ್ತದೆ. ಇದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಕಾರಂಜ ಅಣೆಕಟ್ಟು ಆಗಿರುತ್ತದೆ. ಇದು ಕಾರಂಜ ನದಿಗೆ ಕಟ್ಟಿರುತ್ತದೆ. ಕಾರಂಜ ನದಿ ಯಾವ ನದಿ ಉಪನದಿ ಅಂದ್ರೆ ಮಾಂಜರಾ ನದಿಯ ಉಪನದಿ ಆಗಿರುತ್ತದೆ. ಮಾಂಜರಾ ನದಿ ಯಾವ ನದಿಯ ಉಪನದಿ ಅಂದ್ರೆ ಗೋದಾವರಿ ನದಿಯ ಒಂದು ಉಪನದಿ ಆಗಿರುತ್ತದೆ ಅಂತ ನೆನಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಕಾರಂಜ ನದಿದು ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಕಾರಂಜ ನದಿ ಹುಟ್ಟುವುದಿಲ್ಲಪ್ಪ ಅಂದ್ರೆ ತೆಲಂಗಾಣದ ಮೆಡರ್ ಎಂಬ ಜಿಲ್ಲೆಯಲ್ಲಿ ಹುಡುತ್ತದೆ. ಇಲ್ಲಿ ತೆಲಂಗಾಣದ ಒಂದು ಮೆಡರ್ ಎಂಬ ಜಿಲ್ಲೆಯಲ್ಲಿ ಹುಡುತ್ತದೆ. ಇದು ಪಶ್ಚಿಮ ಅಭಿಮುಖವಾಗಿ ಹರಿಯುತ್ತದೆ. ಇದು ಏನಪ್ಪ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವುದು, ಪೂರ್ವಾಭಿಮುಖವಾಗಿ ಹರಿಯುವಂಥ ಒಂದು ಮಾಂಜರಾ ನದಿ ಪ್ರಮುಖವಾಗಿ ನಾರದ ಸಂಗಮ ಎಂಬ ಸ್ಥಳದಲ್ಲಿ ಏನು ಮಾಡ್ತದಂದ್ರೆ ಅದು ಸ್ಥಳ ಸಂಗಮವಾಗ್ತದೆ. ಅದ್ರ ಅಂದ್ರೆ ಎರಡು ಸೇರ್ಪಡೆ ಆಗ್ತಾವ ಅಂತ ತಿಳ್ಕೊಬೇಕು ಸ್ನೇಹಿತರೆ. ಕಾರಂಜ ನದಿಗೆ ಒಂದು ಕಾರಂಜ ಅಣೆಕಟ್ಟು ಕಟ್ಟಿದ್ದಾರೆ ಅಂತಲೂ ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿದೆ ನೋಡಿ, ಸ್ವಲ್ಪ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಇದೆಯಲ್ಲ, ಇದು ಮಾರ್ಕ್ ಮಾಡೋದು ಯಾವುದಪ್ಪ ಅಂದ್ರೆ ಇದು ಕಾರಂಜ ನದಿ. ಏನು ಕಾರಂಜ ನದಿ. ಆದರೆ ಇಲ್ಲಿದಿಂದ ಬರ್ತಿದೆ ನೋಡಿ, ಮಹಾರಾಷ್ಟ್ರದ ಬಾಲಾಘಾಟಿಂದ. ಇದು ಅದಲ್ಲ, ಮಾಂಜರಾ ನದಿ ಆಗಿರುತ್ತದೆ. ಆದರೆ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ನಾರದ ಸಂಗಮದಲ್ಲಿ ಏನಾಗ್ತಪ್ಪ ಅಂದ್ರೆ ಇದು ಎರಡು ನದಿಗಳು ಸೇರ್ಪಡೆ ಆಗ್ತಾವ. ಅಂದರೆ ಅಪೋಸಿಟ್ ಬಂದು ಸೇರ್ಪಡೆ ಆಗ್ತದೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಕೊಟ್ಟಿದ್ದೆ ನೋಡಿ, ಸ್ವಲ್ಪ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಮಾರ್ಕ್ ಆಗಿರುತ್ತೆ. ಈ ನದಿ ಹರಿವು, ಕಾರಂಜ ನದಿ ಹರಿವು ಹಿಂಗಿದೆ. ಅದೇ ಮಾಂಜರಾ ನದಿ ಹರಿವು ಈ ರೀತಿ ಪೂರ್ವಕ್ಕೆ ಹರಿತಾ ಹೋಗ್ತದೆ. ಮುಂದೆ ನೋಡೋಣ. ಬೀದರ್ ಜಿಲ್ಲೆಯು, ಇದು ನೋಡಿ ಕ್ಲೈಮೇಟ್ ಅಥವಾ ಹವಾಮಾನದ ಬಗ್ಗೆ ನೋಡಿದಾಗ ಬೀದರ್ ಜಿಲ್ಲೆಯು ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಾಗಿದ ಒಂದು ಜಿಲ್ಲೆಯಾಗಿರುತ್ತದೆ. ಚಳಿಗಾಲದಲ್ಲಿ ಇಲ್ಲಿ ಅತ್ಯಂತ ತಂಪು ವಾತಾವರಣ ಇರುತ್ತದೆ. ಕರ್ನಾಟಕದಲ್ಲಿ ಅತಿ ತಂಪು ವಾತಾವರಣ, ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಾದ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ಬೀದರ್ ಜಿಲ್ಲೆ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ವಿಶ್ವವಿದ್ಯಾಲಯ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಕಂಡುಬರುತ್ತದೆ ವಿದ್ಯಾರ್ಥಿಗಳೇ. ನೋಡಿ, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಕಂಡುಬರುತ್ತದೆ. ಅದು ಯಾರ ಶಿಫಾರಸಿನ ಅಂದ್ರೆ ಡಾಕ್ಟರ್ DM ನಂಜುಂಡಪ್ಪನವರ ವರದಿಯ ಶಿಫಾರಸಿನ ಮೇರೆಗೆ ಏನಪ್ಪ ಅಂದ್ರೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಸುಮಾರು ಬೀದರ್ ನಗರದಿಂದ ಒಂದು ಹೊರವಲಯದಲ್ಲಿ, ಅಂದರೆ ಬೀದರ್ ಜಿಲ್ಲೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ. ಇದೇ ಒಂದು ಕ್ಯಾಂಪಸ್ನಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಇದೆ, ಮೀನುಗಾರಿಕೆ ವಿಶ್ವವಿದ್ಯಾಲಯ ಇದೆ. ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಎಲ್ಲಿದೆಪ್ಪ ಅಂದ್ರೆ ಒಂದು ಬೀದರ್ ಜಿಲ್ಲೆಯಲ್ಲಿ ಇದೆ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗಿರುತ್ತದೆ ಅಂದ್ರೆ DM ನಂಜುಂಡಪ್ಪನವರ ವರದಿಯ ಶಿಫಾರಸಿನ ಮೇರೆಗೆ ಇದು ಸ್ಥಾಪನೆ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ಇದು ಒಂದು ಪಶುವೈದ್ಯಕೀಯ, ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಇದು ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಒಂದು ಇಮೇಜ್ ಆಗಿರುತ್ತದೆ. ಅಂದರೆ ಅದೇ ಕ್ಯಾಂಪಸ್ನಲ್ಲಿ ಒಂದು ಮೀನುಗಾರಿಕೆ ವಿಶ್ವವಿದ್ಯಾಲಯನೂ ಇದೆ. ಇಲ್ಲಿ ಬೋರ್ಡ್ ಬರೆದಿದ್ದಾರೆ ನೋಡಿ, ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟಲ್ಲಿ. ಇಲ್ಲಿ ನೋಡಿ, ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಕಂಡುಬರುತ್ತದೆ. ಅಂದರೆ ಎರಡೂ ವಿಶ್ವವಿದ್ಯಾಲಯಗಳು ಒಂದೇ ಕ್ಯಾಂಪಸ್ನಲ್ಲಿ ಕಂಡುಬರುತ್ತವೆ. ಮುಂದೆ ಹೋಗೋಣ. ಎನ್ಕ್ಲೇವ್ ಮುಖ್ಯಡ ನೋಡಿ, ಇಲ್ಲಿ ನೋಡಿ, ಇದು ಬೀದರ್ ಜಿಲ್ಲೆ. ಇದು ಸಂಪೂರ್ಣವಾಗಿ ಬೀದರ್ ಜಿಲ್ಲೆ ಬಿಟ್ಟು ಹೊರಗಿದೆ ನೋಡಿ. ಇದು ಮುಖ್ಯಡ ಅಥವಾ ಚಂಡಿ ಮುಖ್ಯನಂತೆ.
ಅದಕ್ಕೆ ಎನ್ಕ್ಲೇವ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಇದು ಸಂಪೂರ್ಣವಾಗಿ ಇದು ಮಹಾರಾಷ್ಟ್ರನೇ ಇದೆ, ಆದರೆ ಇದು ಬೀದರ್ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡ್ತದ ಅಥವಾ ಕರ್ನಾಟಕದ ವ್ಯಾಪ್ತಿಗೆ ಒಳಪಡ್ತಾ ಹೋಗ್ತದ. ನೋಡಿ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ಗೋದಾವರಿ ಜಲಾನಯನ ಪ್ರದೇಶ ಅಂದರೆ ಕಾರಂಜ ನದಿಯ ಒಂದು ಉಪನದಿಯಾದ ಕಾರಂಜ ನದಿಯು ಮಾಂಜರ ನದಿಯ ಉಪನದಿ. ಮಾಂಜರ ನದಿ ಅದಲ್ಲ, ಒಂದು ಗೋದಾವರಿ ನದಿಯ ಉಪನದಿ ಆಗಿರುತ್ತದೆ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ 8 ತಾಲೂಕುಗಳು ಕಂಡುಬರ್ತವೆ. ಯಾವುದಪ್ಪ ಅಂದರೆ ಹುಮ್ನಾಬಾದ್, ಬಾಲ್ಕಿ, ಔರಾದ್, ಕಮಲ್ ನಗರ, ಹಲ್ಸೂರು ಮತ್ತು ಬೀದರ್ ಮತ್ತು ಔರಾದ್. ನೋಡಿ, ಚಿಟಗುಪ್ಪ ಕಂಡುಬರುತ್ತವೆ. ಹುಮ್ನಾಬಾದ್, ಬಾಲ್ಕಿ, ಬಸವ ಕಲ್ಯಾಣ್, ಔರಾದ್, ಕಮಲ್ ನಗರ, ಬೀದರ್, ಚಿಟಗುಪ್ಪ ಮತ್ತು ಹಲ್ಸೂರು ತಾಲೂಕುಗಳು ಕಂಡುಬರುತ್ತವೆ. ಇವು ಅಷ್ಟೇನು ಪ್ರಮುಖವಾಗಿರೋದಿಲ್ಲ. ತಾಲೂಕುಗಳ ಬಗ್ಗೆ ಅಷ್ಟು ಪ್ರಶ್ನೆಗಳಾಗಿರೋದಿಲ್ಲ. ಬಟ್ ಬಸವ ಕಲ್ಯಾಣದ ಬಗ್ಗೆ ಹಲವಾರು ಸಾರಿ ಪ್ರಶ್ನೆಗಳಾಗಿರುತ್ತವೆ. ಮತ್ತು ಬೀದರ್ ನಗರದಲ್ಲಿ ಕಂಡುಬರುವಂಥ ಒಂದು ಐತಿಹಾಸಿಕ ಸ್ಥಳಗಳ ಬಗ್ಗೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿರ್ತವೆ ಸ್ನೇಹಿತರೆ. ಮುಂದೆ ಹೋಗೋಣ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖವಾಗಿ ಇಂಡಿಯನ್ ಏರ್ಫೋರ್ಸ್ ಟ್ರೈನಿಂಗ್ ಸೆಂಟರ್ ಕಂಡುಬರುತ್ತದೆ. ಅದು ಭಾರತದಲ್ಲಿ 2ನೇ ದೊಡ್ಡದಾದ ಒಂದು ಟ್ರೈನಿಂಗ್ ಸೆಂಟರ್ ಆಗಿರುತ್ತದೆ. ಹಾಗಾದರೆ ಪ್ರಥಮವಾಗಿ ಅತಿ ದೊಡ್ಡದು ಭಾರತದಲ್ಲಿ ಅತಿ ದೊಡ್ಡ ಟ್ರೈನಿಂಗ್ ಸೆಂಟರ್ ಯಾವುದಪ್ಪ ಅಂದ್ರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಕಂಡುಬರುವಂಥ ದಿಂಡಿಗಲ್ ಎಂಬ ಒಂದು ಸ್ಥಳದಲ್ಲಿ ಸ್ಥಾಪನೆಯಾದಂಥ ಒಂದು ಇಂಡಿಯನ್ ಏರ್ಫೋರ್ಸ್ ಟ್ರೈನಿಂಗ್ ಸೆಂಟರ್ ಅದಲ್ಲ, ಅದು ದೇಶದ ಅತಿ ದೊಡ್ಡ ಟ್ರೈನಿಂಗ್ ಸೆಂಟರ್ ಆಗಿರ್ತದೆ. ಆದರೆ 2ನೇ ಟ್ರೈನಿಂಗ್ ಸೆಂಟರ್ ಯಾವುದಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಟ್ರೈನಿಂಗ್ ಸೆಂಟರ್ ಇರ್ತದೆ. ಅಂದರೆ ಕರ್ನಾಟಕದಲ್ಲಿ ಕಂಡುಬರುವ ಇಂಡಿಯನ್ ಏರ್ಫೋರ್ಸ್ ಒಂದು ಟ್ರೈನಿಂಗ್ ಸೆಂಟರ್ ಎಲ್ಲದಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಇದೆ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿದೆ ನೋಡಿ, ಮಾರ್ಕ್ ಮಾಡ್ತಾ ಹೋಗ್ತೀನಿ. ಬೀದರ್ ಜಿಲ್ಲೆಯಲ್ಲಿ 2nd ಬಿಗ್ಗೆಸ್ಟ್ ಇಂಡಿಯನ್ ಏರ್ಫೋರ್ಸ್ ಟ್ರೈನಿಂಗ್ ಸೆಂಟರ್ ಇನ್ ದ ಕಂಟ್ರಿ, ಅಂದರೆ ದೇಶದಲ್ಲಿ. ನೋಡಿ, ಸ್ವಲ್ಪ ಇಮೇಜ್ ಹಾಕಿರ್ತೀನಿ. ಇಲ್ಲಿವರೆಗೆ ಏನು ತಿಳ್ಕೊಂಡಿಲ್ಲ, ಇಷ್ಟು ಬೀದರ್ ಜಿಲ್ಲೆಗೆ ಪ್ರಮುಖವಾದಂಥ ಒಂದು ಮಾಹಿತಿ ಆಗಿರುತ್ತದೆ. ನೀವು ಯಾವುದೇ ಒಂದು ಪರೀಕ್ಷೆಯಲ್ಲಿ ಕೇಳಿದ್ರು ಇಷ್ಟೇ ಸ್ಥಳಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೇಳ್ತಾ ಬಂದಿರ್ತಾನೆ. ನೋಡಿ, ಇದು ಬೀದರ್ ಜಿಲ್ಲೆಯ ಒಂದು ಗುರುನಾನಕ್ ಇಮೇಜ್ ಆಗಿರುತ್ತದೆ. ಮುಂದೆ ಹೋಗೋಣ. ನೋಡಿ, ಒಂದು ಸೆಕೆಂಡು. ಇದು ಮದರಸದ ಒಂದು ಇಮೇಜ್ ಆಗಿರುತ್ತದೆ. 1472ರಲ್ಲಿ ಯಾರಿಗೆ ಸ್ಥಾಪನೆ ಮಾಡಿದಾರೆ ಅಂದ್ರೆ ಮೊಹಮ್ಮದ್ ಗವಾನ್. ಯಾರ ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡಿದಾರೆ ಅಂದ್ರೆ 3ನೇ ಮೊಹಮ್ಮದ್ ಶಾನ ಆಡಳಿತದಲ್ಲಿ ಮಂತ್ರಿ ಆಗಿದ್ದರು ಮೊಹಮ್ಮದ್ ಗವಾನನ ಆಳ್ವಿಕೆಯಲ್ಲಿ ಈ ಮದ್ರಸವನ್ನು ಸ್ಥಾಪನೆ ಮಾಡಿರುತ್ತಾರೆ ಸ್ನೇಹಿತರೆ. ಮುಂದೆ ನೋಡೋಣ. ನೋಡಿ, ಇದು ಬೀದರ್ ಕೋಟೆಯ ಒಂದು ಪ್ರಮುಖ ಇಮೇಜ್ ಆಗಿರುತ್ತದೆ. ಇದು ನೋಡಿ, ಇದು ಇಲ್ಲಿ ಹೇಳಿದಲ್ಲ ಆವಾಗಲೇ 2011ರಲ್ಲಿ ಕರ್ನಾಟಕದಿಂದ ಟ್ಯಾಬ್ಲೋ ಆಗಿ ಪ್ರದರ್ಶನಗೊಂಡಿದ್ದು ಬಿದರಿ ಕಲೆ. ಎಲ್ಲಪ್ಪ ಅಂದ್ರೆ ದೆಹಲಿಯಲ್ಲಿ ಬಿದರಿ ಕಲೆ ಏನಾಗುತ್ತೆ ಅಂದರೆ ಬೀದರ್ ಜಿಲ್ಲೆಯ ಪ್ರಮುಖ ಕಲೆ ಅದಲ್ಲ, ಬಿದರಿ ಕಲೆಯು ಗಣರಾಜ್ಯೋತ್ಸವದ ದಿನವಾಗಿ ಕರ್ನಾಟಕದಿಂದ ರಿಪ್ರೆಸೆಂಟೇಟ್ ಮಾಡುವಂಥ ಕಲೆ ಯಾವುದಪ್ಪ ಅಂದ್ರೆ ಬಿದರಿ ಕಲೆ ಆಗಿರುತ್ತೆ ಅಂತ ನೆನ್ಪಿಟ್ಕೋಕೆ ಸಾಧ್ಯ ಆಗಿರಬೇಕು. ನೋಡಿ ಸ್ನೇಹಿತರೆ, ಇಲ್ಲಿವರೆಗೆ ನಾವು ಬೀದರ್ ಜಿಲ್ಲೆಯ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಂಡಿವಿ. ಹಾಗೆ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಪ್ರತಿ ವಿಡಿಯೋದಲ್ಲಿ ಒಂದು 2 ಅಥವಾ 3 ಜಿಲ್ಲೆಗಳು ನಾನು ತೆಗೆದುಕೊಂಡು ಬರ್ತೀನಿ. ಯಾಕಪ್ಪ ಅಂದ್ರೆ ಈಗ ಇದು ಒಂದು ಪ್ರಥಮ ಜಿಲ್ಲೆ ಆಗಿರೋದರಿಂದ ನಾನು ಈ ವಿಡಿಯೋದಲ್ಲಿ ಒಂದೇ ಜಿಲ್ಲೆ ಇರಲಿ ಅಂತ ನಾನು ಏನು ಮಾಡಿದ್ದೀನಿ ಕನ್ಸಿಡರ್ ಮಾಡಿ ನೆಕ್ಸ್ಟ್ ತರಗತಿಯಲ್ಲಿ ಏನು ಮಾಡ್ತೀನಿ, ಪ್ರತಿ ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಎಲ್ಲ ಜಿಲ್ಲೆಗಳ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನಲ್ಲ ಆ ಬೇಸ್ ಮ್ಯಾಗ ಪ್ರತಿ ಜಿಲ್ಲೆಯ ವಿಶೇಷತೆಗಳೇನು, ಐತಿಹಾಸಿಕ ಸ್ಥಳಗಳು ಯಾವುವು, ಅಲ್ಲಿ ಹರಿಯುವಂಥ ನದಿಗಳು ಯಾವುವು, ಅಲ್ಲಿ ಕಂಡುಬರುವಂಥ ಜಲಪಾತಗಳು ಯಾವುವು, ಅಲ್ಲಿ ಯಾವ ಜಿಲ್ಲೆಯಲ್ಲಿ ಬೀಚ್ಗಳು ಕಂಡುಬರ್ತವೆ ಎಲ್ಲನೂ ಪ್ರಮುಖವಾಗಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿದಿನವೂ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿವರೆಗೆ ಒಂದು ವಿಡಿಯೋವನ್ನು ವೀಕ್ಷಿಸಿದ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.